ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಸಾಮಾನ್ಯವಾಗಿ ಗಂಡು ಮಕ್ಕಳು ಮೊದಲಿಂದನೂ ಏನು ಹೇಳ್ತಾರೆ, ಏನಾದರೂ ಮಗು ಆಗಲಿಲ್ಲ ಅಂದರೆ ನಿಂದೇ ಕಾರಣ, ನಿಂದೇ ಇಶ್ಯೂ ಅಂತ ಹೆಣ್ಮಕ್ಳ ಮೇಲೆ ಹಾಕ್ತಾರೆ. ಅವ್ರ ಪಾರ್ಟಲ್ಲಿ ಅದನ್ನ ತಗೊಳ್ಳೋದೇ ಇಲ್ಲ. ಯಾಕಂದ್ರೆ ಈಗೋ ಅಷ್ಟು ಜಾಸ್ತಿ ಇರೋ ಕಾರಣ ಅವ್ರು ದೇ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್. ಮೆನ್ ಪಾರ್ಟ್ ಯಾವ ಥರ ಇರುತ್ತೆ ಇನ್ ದ ಹ್ಯಾಪನಿಂಗ್ ಆಫ್ ಅ ಬೇಬಿ, ಆ್ಯಂಡ್ ಯಾಕೆ ಅವರು ಮಕ್ಕಳಾಗ್ತಿಲ್ಲ ಅಂದ್ರೆ IVF ನ ಕನ್ಸಿಡರ್ ಮಾಡ್ಬಿಟ್ಟು. ಓಕೆ, ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಕೊಡ್ತೇನೆ ನಿಮಗೆ. ಇದಕ್ಕೆ ಯಾಕೆ ಗಂಡಸರಿಗೆ ತೊಂದರೆ ಇಲ್ಲ ಅಂತ ಕನ್ಸಿಡರ್ ಮಾಡ್ತಿದ್ರು ಅಂದರೆ, ಹಿಂದಿನ ಕಾಲದಲ್ಲಿ ಲೇಡೀಸ್ ಯೂಸ್ ಟು ಹ್ಯಾವ್, ಅಂದರೆ ಹೆಂಗಸರಲ್ಲಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಜಾಸ್ತಿ ತೊಂದರೆ ಕೊಡ್ತಾ ಇತ್ತು. ಗರ್ಭಕೋಶದ ಅಕ್ಕಪಕ್ಕದಲ್ಲಿ ಇನ್ಫೆಕ್ಷನ್ಸ್ ಆಗಿಬಿಟ್ಟು ಅವರ ಟ್ಯೂಬ್ಸ್, ಮೇಡಮ್ ಹೇಳಿದ್ರಲ್ಲ, ಗರ್ಭನಾಳ, ಅಂಡನಾಳ, ವಾಟ್ ಎವರ್ ದಟ್, ಆ ಥರ ಎಗ್ಗನ್ನು, ಅಂಡಾನ ಅದನ್ನು ಕ್ಯಾರಿ ಮಾಡೋಕ್ಕೆ ಯಾವುದು ಟ್ಯೂಬ್ ಇರುತ್ತೋ ಆ ಟ್ಯೂಬ್ ಬ್ಲಾಕ್ ಆಗ್ತಿದ್ವು. ಇದು ಲೇಡೀಸಲ್ಲಿ ಬಹಳ ಕಾಮನ್ ಆಗಿದ್ದರಿಂದ ಅವರು ಕನ್ಸೀವ್ ಮಾಡೋಕ್ಕಾಗ್ತಿರಲಿಲ್ಲ, ಗರ್ಭಿಣಿ ಆಗ್ತಿರಲಿಲ್ಲ. ಸೊ ಆವಾಗ ಒಂದನೇ ಮದುವೆ ಬಿಟ್ಟು ಎರಡನೇ ಹೆಂಡತಿಗೆ ಅದು ಸಮಸ್ಯೆ ಇಲ್ಲದೆ ಹೋದಲ್ಲಿ ಅವ್ರು ಕನ್ಸೀವ್ ಮಾಡ್ಕೋತಿದ್ರು. ಸೊ ಆವಾಗ ಗಂಡಸರಲ್ಲಿ ಪ್ರಾಬ್ಲಮ್ ಇಲ್ಲ, ಹೆಂಗಸರಲ್ಲಿ ಪ್ರಾಬ್ಲಮ್ ಅಂತ. ಆ ಒಂದು ಬ್ಯಾಕ್ಗ್ರೌಂಡ್ ಜೊತೆಗೆ ಮೇಲ್ ಡಾಮಿನೇಟೆಡ್ ಸೊಸೈಟಿ, ಅಂದರೆ ಗಂಡಸರೇ ಸೊಸೈಟಿ ನಡೆಸ್ತಾ ಇದ್ದಾರೆ ಅನ್ನೋ ಹಾಗಿರೋದ್ರಿಂದ ಗಂಡಸರಿಗೆ ಸಮಸ್ಯೆ ಇರಲ್ಲ, ಹೆಂಗಸರಿಗೆ ಸಮಸ್ಯೆ ಇರುತ್ತೆ ಅಂತ ಒಂದು ಕಾನ್ಸೆಪ್ಟು ಸಾವಿರಾರು ವರ್ಷಗಳಿಂದ ಬಂದ್ಬಿಟ್ಟಿದೆ. ಈಗಲೂ ಹಾಗೆ ಕಂಟಿನ್ಯೂ ಆಗ್ತಿದೆ. ಥ್ಯಾಂಕ್ಫುಲಿ ನಮ್ಮ ಸೊಸೈಟಿಯಲ್ಲಿ ಗಂಡಸರಿಗೆ ತಮ್ಮ ಪ್ರಾಬ್ಲಮ್ಸಲ್ಲಿ ಇರ್ಬೋದು ಅಂತ ಅರಿವಾಗ್ಬಿಟ್ಟು ಈಗ ಕಣ್ಣು ತೆಗೆದ್ಬಿಟ್ಟು ಸ್ವಲ್ಪ ಮೈಂಡ್ ಓಪನ್ ಆಗಿ ಟೆಸ್ಟ್ಗಳಿಗೆ ಬರ್ತಾ ಇದ್ದಾರೆ. ಗಂಡಸರು ಯಾವ ಸಮಸ್ಯೆ ಇದ್ದರೆ IVF ಉಪಯೋಗಿಸ್ಕೋಬೇಕು ಅಂದರೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ, ಹೆಂಗಸರು ನಾರ್ಮಲ್ ಇದ್ದಾರೆ, ಗಂಡಸರು ನಾರ್ಮಲ್ ಇದ್ದಾರೆ, ಆದರೂ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ. ಅವರಲ್ಲಿ ಬೇರೆ ಯಾವುದು ಸಮಸ್ಯೆಗಳಿಲ್ಲ, ಹಾರ್ಮೋನ್ಸು ಸರಿಯಾಗಿದೆ. ವ್ಯಾರಿಕೋಸಿಲ್ ಅಂತ ಒಂದು ಕಾಂಪೋನೆಂಟ್ ಇದೆ, ಅದು ಟೆಸ್ಟಿಸಲ್ಲಿ ಬರುತ್ತೆ. ಅದರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಆಗುತ್ತೆ ಗಂಡಸರಿಗೆ, ಅದು ಪ್ರಾಬ್ಲಮ್ ಕೂಡ ಇಲ್ಲ. ಸೊ ಬೇರೆ ಯಾವುದೂ ಸಮಸ್ಯೆ ಇಲ್ಲ, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಲ್ಲ, ಅವ್ರಿಗೆ ಕೂಡ IVF ಅನ್ನೋ ಒಂದು ವಿಧಾನ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಯಾರಲ್ಲಿ IVF ಅಂತ ಸ್ಟಾರ್ಟ್ ಆಯಿತು ಹೇಳಿದ್ರೆ, ಸ್ಪರ್ಮ್ ಕೌಂಟು ಕಡಿಮೆ ಇದ್ದು ಅಥವಾ 0 ಇದ್ದವ್ರಿಗೆ, ಅಲ್ಲಿಂದ ಸ್ಪರ್ಮ್ ತೊಗೊಂಡು ಬಳಸಬೇಕು ಅಂತಂದರೆ, ಬಯೋಲಾಜಿಕಲ್ ಚೈಲ್ಡ್ ಬೇಕು, ಸ್ಪರ್ಮ್ ಆಚೆ ಬರ್ತಾ ಇಲ್ಲ, ಬಟ್ ಆಪ್ರೇಷನ್ ಮುಖಾಂತರ ಆ ಸ್ಪರ್ಮ್ನ ನಾವು ತೊಗೋಬೋದು. ಓಕೆ, ಅದನ್ನು ತೊಗೊಂಡಿರೋದನ್ನು ನಾವು ಉಪಯೋಗಿಸೋಕೆ ಹೋದರೆ ನ್ಯಾಚುರಲ್ ಆಗಿ ಅದು ಉಪಯೋಗ ಮಾಡೋಕ್ಕಾಗಲ್ಲ, IUIನಲ್ಲಿ ಉಪಯೋಗ ಮಾಡೋಕ್ಕಾಗಲ್ಲ. ಆವಾಗ IVF ಇನ್ನೂ ಮೆಡಿಕಲ್ಗೆ ಪ್ರಿಸೈಸ್ ಹೇಳಬೇಕು ಅಂದರೆ ICSI ಅಂತ ಹೇಳ್ತೀವಿ. ಒಂದು ಮೊಟ್ಟೆ ಒಳಗಡೆ ಒಂದು ಸ್ಪರ್ಮ್ನ ಇನ್ಸರ್ಟ್ ಮಾಡ್ತಾರೆ. ಸೊ ರಿಯಾಕ್ಷನ್ ಈಸ್ ಫೋರ್ಸ್ಫುಲಿ ಕ್ರಿಯೇಟೆಡ್. ಆ ಪ್ರಾಸೆಸ್ನ ಕ್ರಿಯೇಟ್ ಮಾಡುವಂತಹದ್ದು ಒಂದು ಟೆಕ್ನಿಕ್ ಬಂತಲ್ಲ, ಆವಾಗ ಬಹಳಷ್ಟು ಗಂಡಸರ ಸಮಸ್ಯೆಗಳಿಗೆ ಉತ್ತರ ಸಿಕ್ತು. ಸ್ಪರ್ಮ್ ಕೌಂಟ್ ಭಾಳ ಕಮ್ಮಿ ಇದೆ ಅಥವಾ 0 ಇದೆ ಅನ್ನೋರಿಗೆ. ಈ ಮಧ್ಯದಲ್ಲಿ IVF ಅಂತ ಮಾಡಬೇಕಾದ್ರೆ ಏನಾಗ್ತಿತ್ತು, ಮೊಟ್ಟೆ ಇಟ್ಬಿಟ್ಟು ಲ್ಯಾಬಲ್ಲಿ ಅದ್ರ ಸುತ್ತಲೂ ಒಂದಷ್ಟು ಸ್ಪರ್ಮ್ಸ್ನ ಬಿಟ್ಬಿಡೋರು. ಗರ್ಭಕೋಶದ ಒಳಗಡೆ ಅದು ಏನು ಮಾಡಬೇಕಿತ್ತೋ ಮ್ಯಾಜಿಕ್ಕು, ಅದು ಆಚೆ ಮಾಡಲಿ ಅಂತ. ರೈಟ್. ಸ್ಪರ್ಮು ಅದನ್ನು ಮೊಟ್ಟೆನ ಪಿಯರ್ಸ್ ಮಾಡ್ಕೊಂಡು ಒಳಗೆ ಆಟೋಮೆಟಿಕ್ ಹೋಗಬೇಕಿತ್ತು. ಆ ಸಮಸ್ಯೆ ಇದ್ದಾಗ ಗಂಡಸರಲ್ಲಿ ಸ್ವಲ್ಪ ಕೌಂಟ್ ಕಮ್ಮಿ ಇದ್ದು ಬಟ್ ಕ್ವಾಲಿಟಿ ಚೆನ್ನಾಗಿದ್ದರೆ ಉಪಯೋಗಿಸ್ಬಹುದಾಗಿತ್ತು. ಓಕೆ, ದಟ್ ವಾಸ್ ನಾಟ್ ವೆರಿ ಲಾರ್ಜ್ಲಿ ಎಕ್ಸ್ಪ್ಲೋರ್ಡ್. ಅದನ್ನು ತುಂಬಾ ಎಕ್ಸ್ಪ್ಲೋರ್ ಆಗಿಲ್ಲ ಅದು, ಬಿಕಾಸ್ ಆ ಸಮಯದಲ್ಲಿ ಬರೀ ಲೇಡೀಸ್ ಪ್ರಾಬ್ಲಮ್ಸೇ ಜಾಸ್ತಿ ಕಾಣ್ತಿತ್ತು. ರೈಟ್. ICSI ಅಂತ ಅನ್ನೋದು ಬಂದ ಮೇಲೆ 0 ಕೌಂಟ್ ಆರ್ ನಿಯರ್ 0 ಕೌಂಟ್ ಅಂತ ಅನ್ನೋ ಪೇಷಂಟ್ಸು ಡಯಾಗ್ನೋಸಿಸ್ ಜಾಸ್ತಿ ಆದಮೇಲೆ ಇಟ್ ಟುಕ್ ಜಿಯೋಮೆಟ್ರಿಕಲ್ ಎಕ್ಸ್ಪ್ಲೋಷನ್, ಅಂದರೆ ತುಂಬ ಜಾಸ್ತಿ ಆಗೋಯ್ತು, ಸಡನ್ನಾಗಿ ಎಕ್ಸ್ಪ್ಲೋಷನ್ ಆಗೋಯ್ತು. ಅದರಲ್ಲಿ ಹೆಂಗಸರ ಸಮಸ್ಯೆಗಳಿಗೂ IVF ಆಯಿತು, ಗಂಡಸರ ಕೆಲವು ಸಮಸ್ಯೆಗಳಿಗೂ IVF ಆನ್ಸರ್ ಆಗೋಯ್ತು. ಡಾಕ್ಟರ್, ಇವಾಗ ಮೇನ್ಲಿ ಗಂಡು ಮಕ್ಳು ಯಾಕೆ ಇಗ್ನೋರೆಂಟ್ ಇರ್ತಾರೆ ಅಂದರೆ, ಈಗ ಗೊತ್ತು ಫೀಮೇಲ್ ಸೈಕಲ್ಸ್ ಇಷ್ಟು ನೀವು ಹೇಳಿದ್ರಿ ಮೇಡಮ್, 2 ಮಿಲಿಯನ್ ಎಗ್ಸ್ ಇರುತ್ತೆ, ಅದು ರಿಲೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಅದು ಮುಗಿದ್ಮೇಲೆ ಮೆನೋಪಾಸ್ ಆಗುತ್ತೆ ಅಂತ. ಹುಡುಗರಿಗೆ ಆ ಥರ ನಮ್ಮ ಮೆಟ್ರಿಕ್ಸ್ ಇಲ್ಲ, ವಿ ಡೋಂಟ್ ನೋ ವೆನ್ ಸಮ್ವನ್ ಬಿಕಮ್ಸ್ ಇನ್ಫರ್ಟೈಲ್ ಅಂತ. ಸೊ ಹೆಂಗೆ ಒಬ್ರು ಇನ್ಫರ್ಟೈಲ್ ಆಗ್ತಾರೆ, ಮತ್ತು ವಾಟ್ ಶುಡ್ ಪೀಪಲ್ ಡೂ ಟು ಚೆಕ್? ಅಂದರೆ ಚೆಕ್ಕೇ ಮಾಡಿಸಲ್ಲ, ನಾನು ಇನ್ಫರ್ಟೈಲ್ ಅಲ್ವಾ ಅಂತ ಜನರಿಗೆ ಗೊತ್ತೇ ಇಲ್ಲ, ಚೆಕ್ಕು ಮಾಡಿಸಲ್ಲ, ಏನೇನು ಮಾಡಬೇಕು ಡಾಕ್ಟರ್? ಸೊ ನಿಮ್ಮ ಪ್ರಶ್ನೆಯಲ್ಲಿ 2 ಭಾಗ ಇದೆ. ಒಂದು, ಗಂಡು ಸರಿಯಾಗಿ ಇಗ್ನೋರೆಂಟ್ ಇರ್ತಾರೆ ಅಂತ. ಗಂಡಸರಲ್ಲಿ ಒಂದು ಕಾನ್ಸೆಪ್ಟ್ ಇದೆ,
ಅವರು ಸೆಕ್ಷುವಲಿ ಆಕ್ಟಿವ್ ಇದ್ದರೆ, ಎಜಾಕ್ಯುಲೇಷನ್ ಆಗ್ತಾ ಇದ್ದರೆ ಅವ್ರಿಗೆ ಫರ್ಟಿಲಿಟಿ ಸಮಸ್ಯೆ ಇಲ್ಲ ಅಂತಂತ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ. ರೈಟ್. ಸೆಕ್ಷುವಲ್ ಆಕ್ಟಿವಿಟಿ ಚೆನ್ನಾಗಿ ಮಾಡ್ತಾ ಇದ್ಕೊಂಡಂಥ ಗಂಡಸರಿಗೂ ಕೂಡ ಸ್ಪರ್ಮ್ ಕೌಂಟ್ 0 ಇರ್ಬೋದು. ಓಕೆ. ಫರ್ಟಿಲಿಟಿ ಒಂದು ಆಸ್ಪೆಕ್ಟು, ಸೆಕ್ಷುವಲ್ ಹೆಲ್ತ್ ಅದರ್ ಆಸ್ಪೆಕ್ಟ್, ಬೇರೆ ಆಸ್ಪೆಕ್ಟ್. ಅರ್ಥವಾಯ್ತಲ್ಲ? ಕರೆಕ್ಟ್. ಸೊ ಸೆಕ್ಷುವಲಿ ಹೆಲ್ದಿಯಾಗಿ ಇದ್ಕೊಂಡಿದ್ದೀವಿ ಅಂತಂದು ಮಕ್ಕಳಾಗ್ತಾ ಇಲ್ಲ ಅಂತ ಅವ್ರ ಕಾರಣ ಇದೆ ಅಂತ ಥಿಂಕೇ ಮಾಡಲ್ಲ. ಒಂದು ವಾರ ಹಿಂದೆನೇ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದಾನೆ. ಅವನಿಗೆ ಗೊತ್ತು ಅವನ ಕೌಂಟ್ 0 ಇದೆ ಅಂತ ಹೇಳಿ. 7 ವರ್ಷದಿಂದ ಅವ್ನ ಹೆಂಡತಿ ಚೆಕಪ್ ಮಾಡಿಸ್ಕೊತಾಳೆ. ಇವನಿಗೆ ಗೊತ್ತು ಹಿ ಹ್ಯಾಸ್ ದ ಪ್ರಾಬ್ಲಮ್ ಅಂತ. ಮುಂಚಿಂದನೇ ಗೊತ್ತಿತ್ತು. ಮುಂಚಿಂದಲೂ ಗೊತ್ತು. ಹೌ ಹಿ ಫೌಂಡ್ ಔಟ್ ನಂಗೆ ಗೊತ್ತಿಲ್ಲ, ಬಟ್ ಹಿ ನೋಸ್ ಹಿಸ್ ಡಯಾಗ್ನೋಸಿಸ್. ನಾನು ಹೇಳಬೇಕು ಅನ್ನೋ ಪಾಯಿಂಟ್ ಏನಂದರೆ, ಇನ್ ಮೈ ಕನ್ಸಲ್ಟೇಷನ್ ವಿತ್ ಹಿಮ್ ಫಾರ್ 20 minutes, 15 ನಿಮಿಷ ದಟ್ ಮ್ಯಾನ್ ಸ್ಪೆಂಡ್ ಟಾಕಿಂಗ್ ಅಬೌಟ್ ಹಿಸ್ ಸೆಕ್ಷುವಲ್ ಹೆಲ್ತ್, ಸೇಯಿಂಗ್ ಹಿ ಇಸ್ ನಾರ್ಮಲ್, ಹಿ ಇಸ್ ನಾರ್ಮಲ್, ಹಿ ಇಸ್ ನಾರ್ಮಲ್. ಏನು ಅದಕ್ಕೆ ಅರ್ಥ ಅಂದರೆ, ಗಂಡಸಿಗೆ ಸೆಕ್ಷುವಲ್ ಹೆಲ್ತ್ ಒಂದು ಚೆನ್ನಾಗಿದ್ದರೆ ಎಲ್ಲ ತನ್ನ ದೇಹದಲ್ಲಿ, ತನ್ನ ಬಾಡಿಯಲ್ಲಿ ಎಲ್ಲಾನು ನಾರ್ಮಲ್ ಇದೆ ಅಂತ ಒಂದು ಕಲ್ಪನೆ. ಓಕೆ. ಹಾಗಿರಲ್ಲ. ಎಷ್ಟೊಂದು ಜನಕ್ಕೆ ಸೆಕ್ಷುವಲ್ ಹೆಲ್ತ್ ಚೆನ್ನಾಗಿರಲ್ಲ. ದೇ ಮೇ ನೀಡ್ ಸಮ್ ಮೆಡಿಸಿನ್ಸ್ ತಮ್ಮ ಸೆಕ್ಷುವಲ್ ಲೈಫ್ನ ನಾರ್ಮಲ್ ಇಟ್ಕೊಳ್ಳೋಕ್ಕೆ, ಬಟ್ ಸ್ಪರ್ಮ್ ಕೌಂಟ್ ತುಂಬ ಚೆನ್ನಾಗಿರುತ್ತೆ. ಒನ್ ಇಂಟರ್ಕೋರ್ಸ್ ವಿತ್ ಹಿಸ್ ಹೆಲ್ತಿ ವೈಫ್, ದೇ ವಿಲ್ ಬಿ ಏಬಲ್ ಟು ಕನ್ಸೀವ್. ಆ ಥರನೂ ಇರ್ತದೆ. ಸೊ ಚೆನ್ನಾಗಿಲ್ಲದೆ ಇರೋ ಸ್ಪರ್ಮ್ ಕೌಂಟ್ಗೆ ಸೆಕ್ಷುವಲ್ ಹೆಲ್ತ್ ಚೆನ್ನಾಗಿರ್ಬೋದು, ಇಲ್ಲದೆ ಇರೋ ಸೆಕ್ಷುವಲ್ ಹೆಲ್ತಲ್ಲಿ ಸ್ಪರ್ಮ್ ಕೌಂಟ್ ಚೆನ್ನಾಗಿರ್ಬೋದು. ಓಕೆ. ಸೊ ದೇ ಆರ್ ಟು ಇಂಡಿಪೆಂಡೆಂಟ್. ಆಲ್ರೌಂಡರ್ಸ್, ಈ ಒಂದು ಪ್ರಪಂಚದಲ್ಲಿ ಬಹಳಷ್ಟು ಜನರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆಲ್ರೆಡಿ ಸ್ವಲ್ಪ ಜನ ಶುರು ಮಾಡಿರ್ತೀರಾ. ನಿಮಗೆ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಅದನ್ನ ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ರೆ 20 ಕೋಟಿ ತನಕ ನಿಮಗೆ ಲೋನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ ನಿಧಿ ವೃದ್ಧಿ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ, ಯಾವುದೇ ಡಾಕ್ಯುಮೆಂಟೇಶನ್ ಇಲ್ಲ, ಇವ್ರು ಯಾವುದೇ ಇದರಿಂದ ಪರ್ಸೆಂಟೇಜ್ಗಳು ತಗೊಳ್ಳೋದಿಲ್ಲ. ಟ್ರಾನ್ಸ್ಪರೆಂಟ್ ಆಗಿ ಕ್ವಿಕ್ ಆಗಿ ನಿಮಗೆ ಲೋನ್ ತಗೊಳ್ಳೋದು ಹೆಲ್ಪ್ ಮಾಡ್ತಾರೆ. ಆಲ್ಸೋ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋಗ್ತಿದ್ದೀರಾ ಅಂದ್ರೆ ನಿಮಗೆ ಸ್ಪೆಷಲ್ ಆಫರ್ ಕೂಡ ಇರುತ್ತೆ. ಸೊ ಪ್ಲೀಸ್ ಚೆಕ್ಔಟ್ ನಿಧಿ ವೃದ್ಧಿ. ಇನ್ನು ಎರಡನೇ ಭಾಗ, ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ ವಾಸ್, ಅಂದ್ರೆ ಟೆಸ್ಟ್ ಬರಲ್ಲ. ಟೆಸ್ಟ್ ಬರಲ್ಲ, ಚೆಕ್ ಬರಲ್ಲ. ಮಾಡಿಸಲ್ಲ ಜನ. ಆಲ್ ಓವರ್ ದ ವರ್ಲ್ಡ್, ಇನ್ಕ್ಲೂಡಿಂಗ್ ದ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಇನ್ ದ ವರ್ಲ್ಡ್, ಅಮೆರಿಕಾ, ಅಲ್ಲೂ ಸಹ ಸೇಮ್ ಮೇಲ್ ಈಗೋ ಅಡ್ಡ ಬರುತ್ತೆ. ಹೆಂಗಸರು ಟೆಸ್ಟಿಂಗೇ ಫಸ್ಟ್ ಆಗೋದು. US ಅಲ್ಲೂ ಕೂಡ 100 ಜನದಲ್ಲಿ ಹೆಂಗಸರಿಗೆ ಸಮಸ್ಯೆ ಅಂತ ಐಡಿಯಾ ಬಂದರೆ, ಅಥವಾ 100 ಜನ ಹೆಂಗಸರು 6 ತಿಂಗಳಲ್ಲಿ ಕನ್ಸೀವ್ ಆಗಿಲ್ಲ ಅಂದರೆ, 95 ಜನ ಲೇಡೀಸು ಒಂದಿಲ್ಲ ಒಂದು ಕನ್ಸಲ್ಟೇಷನ್ ತಗೋತಾರೆ. ಫ್ರಮ್ ದ ರೈಟ್ ಡಾಕ್ಟರ್ ಆರ್ ದ ರಾಂಗ್ ಡಾಕ್ಟರ್, ಇಟ್ ಡಸಂಟ್ ಮ್ಯಾಟರ್, ಬಟ್ ದೇ ಸೀಕ್ ಹೆಲ್ಪ್. ಏನು ಹೇಳಲ್ಲ, ಅವ್ರು ತಮ್ಮ ತಾಯಿಗೆ ಹೇಳ್ತಾರೆ ಹರ್ ಮದರ್ ವಿಲ್ ಹ್ಯಾವ್ ಒನ್ ಗೈನಕಾಲಜಿಸ್ಟ್ ಇನ್ ದರ್ ಲಿಸ್ಟ್. ಅಲ್ಲಿ ಹೋಗ್ತಾರೆ. 100ರಲ್ಲಿ 95 ಜನ ಹೆಲ್ಪ್ ಕೇಳ್ತಾರೆ. 100 ಜನ ಗಂಡಸರಲ್ಲಿ ಮಕ್ಕಳಾಗಿಲ್ಲ ಅಂತಂದರೆ 3 ಜನ ಹೆಲ್ಪ್ ಕೇಳ್ತಾರೆ. ಸೊ 97% ಮೆನ್ ಹೈಡ್ ದೇಯರ್ ಪ್ರಾಬ್ಲಮ್ಸ್, ಆರ್ ಅವ್ರಿಗೇನು ಅನಿಸುತ್ತೆ ಅಂದರೆ ಇಟ್ಸ್ ಅ ಸೈನ್ ಆಫ್ ವೀಕ್ನೆಸ್. ನಾನು ಇದನ್ನು ನನ್ನ ಫ್ರೆಂಡ್ ಒಟ್ಟಿಗೆ ಡಿಸ್ಕಸ್ ಮಾಡಿದ್ರೆ, ನಾನು ವೀಕ್ ಅಂತ ಅನ್ಕೋತಾನೆ ಇವನು, ಐ ವಿಲ್ ಲೂಸ್ ಮೈ ಇಮೇಜ್ ಇನ್ ಮೈ ಆಫೀಸ್. ಹೇಳೋದಿಲ್ಲ ಸರ್. ಅಂದ್ರೆ ಈಗ ಏನ್ ಮಾಡ್ಬಿಟ್ಟಿದೆ ಅಂದ್ರೆ, ದರ್ ಇಸ್ ಅ ವರ್ಡ್ ಕಾಲ್ಡ್ ಶಂಡ. ನನ್ನ ಮೈಂಡಲ್ಲಿ ಅದು. ಸೊ ಪೀಪಲ್ ಥಿಂಕ್ ಎವ್ರಿಥಿಂಗ್ ಇಸ್ ವೆರಿ ಡೆರೋಗೇಟರಿ ಯೂಸ್ ಮಾಡ್ಬಿಟ್ಟಿದ್ದಾರೆ ಅದನ್ನ ತುಂಬಾ ಸಲ. ಯು ಬ್ರಾಟ್ ಔಟ್ ಅ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್. ನನಗೆ ನಮ್ಮ ವ್ಯೂವರ್ಸ್ ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಲಿ ಅಂತ ನನಗೆ ಆಸೆ. ಬಹಳ ಬ್ಯೂಟಿಫುಲ್ ಪಾಯಿಂಟ್ ನೀವು ತಗೊಂಬಂದ್ರಿ. ಷಂಡ ಅಂತನ್ನೋದು ಟ್ರಾನ್ಸ್ಜೆಂಡರ್ ಪ್ರಾಬ್ಲಮ್. ಅಂದರೆ ಒಳಗಿನಿಂದ ಗಂಡಸು, ಹೊರಗಿನಿಂದ ಹೆಣ್ಣು, ಟ್ರೂ ಹರ್ಮೋಫ್ರೋಡೈಟ್ ಅಂತ ಹೇಳ್ತೀವಲ್ಲ, ಅವರಿಗೆ ಷಂಡ ಅನ್ನೋ ವರ್ಡು ಕರೆಕ್ಟಾಗಿ ಅಪ್ಲೈ ಆಗಬೇಕು. ಲೋಕಲ್ ಲ್ಯಾಂಗ್ವೇಜಲ್ಲಿ ಅದನ್ನು ಕೆಟ್ಟದಾಗಿ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಬೆಳೆಸ್ಬಿಟ್ಟು ಅದನ್ನು ಡೆರೋಗೇಟಿವ್ ವರ್ಡ್ ಮಾಡ್ಬಿಟ್ಟಿದ್ದಾರೆ. ಬೈಗಳ ಥರ ಮಾಡ್ಬಿಟ್ಟಿದ್ದಾರೆ. ಒಂಥರ ಅದನ್ನ ಯೂಸ್ ಮಾಡಿದ್ರೆ ಯಾರಿಗೋ ಏನೋ ಬೈತಿದೀವಿ ಅನ್ನೋ ಥರ ಆಗ್ಬಿಟ್ಟು. ಕರೆಕ್ಟ್. ಬಟ್ ಮಹಾಭಾರತದ ಕಾಲದಲ್ಲಿ ನೋಡಿ, ಶಿಖಂಡಿ ಅಂತ ಅನ್ನೋ ಪರ್ಸನ್ನು, ಹಿ ವಾಸ್ ಅ ಟ್ರಾನ್ಸ್ಜೆಂಡರ್, ಹಿ ವಾಸ್ ಅ ಹರ್ಮೋಫ್ರೋಡೈಟ್. ದೇವ್ರು ಕೊಟ್ಟಿದ್ದು ಒಂದು ಆಕಾರ, ಆದರೆ ಬಾಡಿ ಬೆಳೆದಿದ್ದ ಇನ್ನೊಂದು ಆಕಾರ. ಸೊ ಶಿಖಂಡಿಗಳಿಗೆ ಆವಾಗ್ಲಿಂದೂ ಒಂದು ಸೊಸೈಟಿಯಲ್ಲಿ ಒಂದು ಸ್ಥಾನ, ಮಾನ, ಒಂದು ಅವ್ರದ್ದೇ ಆದ ಒಂದು ಗೌರವ ಇತ್ತು. ಹಿಂದಕ್ಕಿನ ಕಾಲದಲ್ಲೂ ಇತ್ತು. ಈಗ ಅದನ್ನು ಬೈಗಳ ಮಾಡಿದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಅಬ್ಯೂಸ್ ಆಗಿದೆ ಆ ಶಬ್ದ. ಅದಕ್ಕೆ ಹೋಗೋದು ಬೇಡ. ನಾನು ಮೆಡಿಕಲ್ ಪಾಯಿಂಟ್ ಏನು ಹೇಳಬೇಕಂತ ಇಷ್ಟಪಟ್ಟಿದ್ದೀನಿ ಅಂದರೆ,
ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಬಂದು ಕೆಲವು ಪೇಷಂಟ್ಸು ನ್ಯಾಚುರಲ್ ಆಗಿ ಗಂಡಸರಿಗೆ ಬೆಳೆಯುವಂತಹ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗಡ್ಡ, ಮೀಸೆ, ಕೈಕಾಲ ಮೇಲೆ, ಎದೆ ಮೇಲೆ ಕೂದಲು, ಹ್ಮ್. ಪ್ಯೂಬಿಕ್ ಹೇರ್ ಇವೆಲ್ಲಾನು ನಾರ್ಮಲ್ ಆಗಿ ಯಾರಿಗೆ ಎಲ್ಲ ಗಂಡಸರು ಹೆಂಗೆ ಬೆಳಿಬೇಕು ಹಾಗೆ ಅವ್ರಿಗೆ ಬೆಳೆಯೋದಿಲ್ಲ. ಓಕೆ. ಅವರು ಗಂಡಸರೇ ಆದರೂ ಸಹ ಅವ್ರಿಗೆ ಟೆಸ್ಟಿಕಲ್ಸ್ ಚೆನ್ನಾಗಿ ಬೆಳೆದಿರೋದಿಲ್ಲ. ಪೆನಿಸು ಚಿಕ್ಕದಾಗಿರ್ಬೋದು. ಒಂದು ಆಕಾರದಲ್ಲಿ ನೋಡೋಕ್ಕೆ ಹೊರಗಡೆ ಗಂಡಸರು ನಿಂತ್ಕೊಂಡೇ ಯೂರಿನ್ ಪಾಸ್ ಮಾಡ್ತಾರೆ, ಮೇಲ್ ಥರ ಬಿಹೇವ್ ಮಾಡ್ತಾ ಇರ್ತಾರೆ ಆಚೆ ಕಡೆ. ಅವ್ರು ನಡೆಯೋ ವಿಧಾನ, ಅವ್ರ ಬಾಡಿ ಹ್ಯಾಬಿಟಸ್ಸು ಇಟ್ ವಿಲ್ ಕ್ಲಿಯರ್ ಆಗಿ ತೋರಿಸುತ್ತೆ ಅದು ಹೊರಗಡೆ. ಹ್ಮ್. ಪರ್ಫೆಕ್ಟ್ ಫಿಸಿಕಲ್ ಮೇಲ್ ಇಲ್ಲ ಇವರು ಅಂತ. ಹ್ಮ್. ಅದನ್ನ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ, ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇರೋರಿಗೆ. ಹ್ಮ್. ಕೆಲವು ಕಂಡೀಷನ್ಗಳಲ್ಲಿ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅನ್ನು ಸಹ ಷಂಡ ಅನ್ನೋ ಒಂದು ಕಂಡೀಷನ್ಗೆ ಮೆಡಿಕಲ್ ಆ್ಯಂಡ್ ನಾನ್ ಮೆಡಿಕಲ್ ಲ್ಯಾಂಗ್ವೇಜ್ ಮಾತಾಡಬೇಕಾದ್ರೆ ಮಿಕ್ಸಪ್ ಮಾಡ್ತದೆ. ಓಕೆ. ಅದು ರಾಂಗು. ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಪೇಷಂಟ್ಗಳಲ್ಲೂ ಸಹ ಒಂದು ಹಂತದವರೆಗೆ ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇರುತ್ತೆ. ಓಕೆ. ಈವನ್ ವಿತ್ ಅ ವೆರಿ ಸ್ಮಾಲ್ ಟೆಸ್ಟಿಸ್, ತುಂಬ ಚಿಕ್ಕ ಬೀಜಗಳಿದ್ರೂ ಸಹ ಹ್ಮ್. ಅದರಲ್ಲಿ ನಾವು ಆಪರೇಷನ್ ಮುಖಾಂತರ ಸ್ಪರ್ಮ್ ಸರ್ಚ್ ಮಾಡಿ ಅವರುಗಳಿಗೆ ಅವರದ್ದೇ ಆದ ಬಯೋಲಾಜಿಕಲ್ ಚೈಲ್ಡ್ ಕೊಡಬಹುದು. ಹ್ಮ್. ಇದುವರೆಗೂ ಹಿಸ್ಟಾರಿಕಲಿ ಮೆಡಿಕಲ್ ಹಿಸ್ಟ್ರಿದಲ್ಲಿ 133 ಕ್ಲೈನ್ ಫಿಲ್ಟರ್ ಪೇಷಂಟ್ಸು ತಂದೆಗಳಾಗಿದ್ದಾರೆ ತಮ್ಮ ಸ್ಪರ್ಮ್ನಿಂದನೇ ಉಪಯೋಗಿಸ್ಕೊಂಡು. ಓಕೆ. ನಾವು ಮೆಲನ್ ಫರ್ಟಿಲಿಟಿಯಲ್ಲಿ ನಾವು ಒಂದು 5-6 ಕೇಸಸ್ ಮಾಡಿದ್ದೀವಿ ಲಾಸ್ಟ್ ಫ್ಯೂ ಮಂತ್ಸಲ್ಲಿ. ಅದರಲ್ಲಿ ಆಂಟಿಸಿಪೇಟೆಡ್ 2 ಪ್ರೆಗ್ನೆನ್ಸೀಸ್ ಬರಬೇಕು ಅಂತ ನಾವು ಆಂಟಿಸಿಪೇಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಔಟ್ಕಮ್ ಬಂದಿದೆ ಹ್ಮ್. ಬಯೋಲಾಜಿಕಲ್ ಸ್ಪರ್ಮ್ನಲ್ಲಿ. ಓಕೆ. ಸೊ ವಿ ಆರ್ ಇನ್ ಅವರ್ ವರ್ಕ್ ವಿ ಆರ್ ನೋ ಲೆಸ್ ದೆನ್ ದ ವರ್ಲ್ಡ್ ಅಹೆಡ್. ಜಗತ್ತಿನಲ್ಲಿ ಎಲ್ಲ ಕಡೆ ಏನು ಕೆಲಸ ಆಗ್ತಿದೆಯೋ ನಮ್ಮ ಕೆಲಸನೂ ಅದೇ ಲೆವೆಲಲ್ಲಿ ಆಗ್ತಿದೆ. ಸೊ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಈಸ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇದ್ದ ಮಾತ್ರಕ್ಕೆ ಅವನು ಷಂಡ ಆಗಲ್ಲ, ಮೇಲೇ ಉಳ್ತಾನೆ. ಹ್ಮ್. He is a male. Although he has one extra chromosome which will make him little subnormal, but he will live a normal life like a male. ಓಕೆ. And he can have his baby.